ರ್ಯಾಪಿಡೋ ಕಿರುಕ್ ವಿಚಾರದಲ್ಲಿ ಮಧ್ಯಾಹ್ನ ಸುದ್ದಿ ಬಂದಾಗಲಿಂದಲೂ ಕೂಡ ನನಗೊಂದಿತ್ತು. ಅವನು ಹೊಡೆದಿದ್ದು ಮಾತ್ರ ಕಾಣಿಸ್ತಾ ಇತ್ತು, ಅವಳೇನೋ ಕಿರಿಕ್ ಮಾಡಿರ್ತಾಳೆ, ಇದೇನೋ ಆಗಿದೆ ಅಂತ ಹೇಳಿ. ಅದಕ್ಕೆ ತಕ್ಕಂತೆ ಈಗ ಒಂದಿಷ್ಟು ದೃಶ್ಯಾವಳಿಗಳು ಲಭ್ಯವಾಗ್ತಾ ಇದೆ. ನೋಡಿ, ಆ ದೃಶ್ಯವನ್ನು ತೋರಿಸ್ತೀವಿ. ಯುವತಿಯ ಮೇಲೆ ರ್ಯಾಪಿಡೋ ಚಾಲಕ ಹಲ್ಲೆ ಮಾಡಿದಂಥ ಪ್ರಕರಣ ಏನಿದೆ, ಇದಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ರ್ಯಾಪಿಡೋ ಚಾಲಕನ ಮೇಲೆ ಮೊದಲು ಹಲ್ಲೆ ಮಾಡಿದ್ದೇ ಯುವತಿ. ಬಹಳ ಇಂಟ್ರೆಸ್ಟಿಂಗ್. ನನಗೆ ಅದು ಡೌಟ್ ಬರ್ತಾ ಇತ್ತು, ಯಾರು ಹಂಗೆ ಕೈ ಮಾಡಕ್ಕೆ ಹೋಗಲ್ಲ ಹೆಣ್ಮಕ್ಳ ಮೇಲೆ ಸಾರ್ವಜನಿಕ ಜಾಗಗಳಲ್ಲಿ. 2 ಬಾರಿ ರ್ಯಾಪಿಡೋ ಚಾಲಕನ ಮೇಲೆ ಹಲ್ಲೆ ಮಾಡಿದ್ದಾಳೆ ಯುವತಿ. ತದನಂತರ ತಂದೇನೂ ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿದ್ದಾಳೆ. ಪಬ್ಲಿಕ್ ಟಿವಿಯಲ್ಲಿ ಯುವತಿಯ ಹಲ್ಲೆ ಮಾಡಿರುವಂಥ ಎಕ್ಸ್ಕ್ಲೂಸಿವ್ ಆಗಿರುವಂಥ ದೃಶ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 2 ಬಾರಿ ಏಟ್ ತಿಂದ ಮೇಲಿನೇ ಆ ಯುವಕ ಕೊನೆಯದಾಗಿ ಹೊಡೆದಿರೋದು. ನೋಡಿ ಅಲ್ಲಿ, ಅದು ನೋಡಿ ಅಲ್ಲಿ, ಆ ಬ್ಯಾಗ್ ತಗೊಂಡು ಹೊಡಿತಾ ಇದ್ದಾಳೆ. ಇಂಥ ದುರ್ವರ್ತನೆಯನ್ನ ತೋರಿಸುವಂಥವ್ರು ಎಷ್ಟಿಲ್ಲ ರೀ. ಮೊನ್ನೆ ಅವತ್ತು ಹಂಗೆ ಅವಳು ಯಾರೋ ಲೇಡಿ ಆಟೋದಲ್ಲಿರುವಂಥವ್ರ ಮೇಲೆ ಚಪ್ಪಲಿ ತೊಗೊಂಡು ಹೊಡೆಯುವಂಥದ್ದು ಮಾಡಿದ್ಲು. ಆಮೇಲೆ ಕೈ ಮುಗಿದು ಕ್ಷಮೆ ಕೇಳುವಂಗಾಯ್ತು. ಇವೆಲ್ಲ ಬಂದುಬಿಡ್ತವೆ ಬೇರೆ ರಾಜ್ಯಗಳಿಂದ ಬಂದುಬಿಟ್ಟು ಇಲ್ಲಿ ಆಟ ಆಡೋದು, ಹಿಂಗೆಲ್ಲ ದುರಹಂಕಾರದಿಂದ ಮೆರೆಯೋದು, ಅಲ್ಲಿ ಆಡೋ ರೀತಿಯಲ್ಲಿ. ಪಾಪ 2 ಸಲ ಹೊಡಿತಾಳೆ, ಬ್ಯಾಗ್ ತೊಗೊಂಡು ಹೊಡಿತಾಳೆ. ಅವನಿಗೆ ಅವನು ತುಂಬ ತಾಳ್ಮೆಯಿಂದ ಇದ್ದಾನೆ. ಕೊನೆಗೆ ವಾಪಸ್ ಒಂದು ಹೊಡಿತಾನೆ. ಆ ಒಂದು ಹೊಡೆದಿದ್ದೇ ಈಗ ಹೊಡೆದ್ಬಿಟ್ಟ ಅಂತೇಳಿ ಕಂಪ್ಲೇಂಟ್ ಕೊಡೋ ಮಟ್ಟಕ್ಕೆ ಹೋಗಿದೆ. ಈಗ ನೋಡಿ, ಈ ದೃಶ್ಯಾವಳಿಗಳೇನು ಹೇಳ್ತಾರೆ ಇದರಲ್ಲಿ. ಈಗ ಒಂದು ಜಾಗಕ್ಕೆ ಹೋಗಬೇಕು ಅಂತಂದ್ರೆ 2 ಮಾರ್ಗಗಳಿರುತ್ತೆ, 3-4 ಮಾರ್ಗಗಳಿರುತ್ತೆ. ಯಾವುದು ಹೋಗಬೇಕು, ಯಾವುದು ಬೇಗ ಹೋಗಿ ರೀಚ್ ಆಗ್ಬೋದು ಅನ್ನೋದು ಅವನು ಗಾಡಿ ಓಡಿಸೋನಿಗೆ ಗೊತ್ತಿರುತ್ತೆ. ಮ್ಯಾಪ್ ಹಾಕ್ಕೊಂಡಿರೋ ಟ್ರಾಫಿಕ್ ಎಲ್ಲಿದೆ, ನೀವು ಮ್ಯಾಪ್ ಹಾಕ್ಕೊಂಡು ಹೋಗ್ಬೇಕಾದ್ರೆ ತೋರಿಸುತ್ತೆ. ರೆಡ್ಡು, ಇನ್ನೊಂದು ಕಡೆ ಖಾಲಿ ಇರೋದು. ಅವನು ಆ ಮ್ಯಾಪಲ್ಲಿ ಹೋಗ್ತಾ ಇದ್ನ, ಎಲ್ಲಿ ಹೋಗ್ತಾ ಇದ್ದ, ಏನಾದರೂ ದುರ್ವರ್ತನೆ ಅಂತ ತೋರಿಸಿದ್ನ? ಇಲ್ವಲ್ಲ. ಇಳಿದು ಬಿಟ್ಟು ಈ ಥರ ಹೊಡಿತಾ ಇದ್ರೆ ನಡು ರಸ್ತೆಯಲ್ಲಿ ಯಾರ್ರೀ ಹೊಡಿಸ್ಕೊಳ್ತಾರೆ? ಅವಾಗಿಂದ ನಾವು ಮಾತನಾಡಿಸಿದೀವಿ ಆ ಯುವತಿಯನ್ನ. ತಾನೇನು ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಫುಲ್ ಬಿಲ್ಡಪ್ ಕೊಟ್ಟಿದ್ದು. ನಂಗೆ ಯಾಕೋ ಡೌಟ್ ಹೊಡಿತಾ ಇತ್ತು, ಏನೂ ಮಾಡಲಾರ್ದೆ ಅವ್ನು ಹೆಂಗ್ರಿ ಹಂಗೆ ಹೊಡೆದ, ಹುಚ್ಚಿಗೆ ಚಿಡಿದಿದೆಯಾ ಅನ್ನೋ ರೀತಿಯಾಗಿ ಅನುಮಾನ ಬರಕ್ಕೆ ಶುರುವಾಗಿತ್ತು. ನಂಗೆ ಡೌಟ್ ಬಂತದು. ಬಟ್ ಈಗ ಅದರ ಬೆನ್ನತ್ತಿ ಹೋದಾಗ ಆ ದೃಶ್ಯಾವಳಿಗಳು ಈಗ ಲಭ್ಯವಾಗಿದೆ. ಫಸ್ಟು ಹೊಡೆಯೋದೇ ಅವಳು. ಬ್ಯಾಗ್ ತಗೊಂಡು ಹೊಡಿತಾಳೆ, ಕೈಯಿಂದ ಹೊಡಿತಾಳೆ, ನಡು ರಸ್ತೆಯಲ್ಲಿ ಬೈತಾಳೆ. ನೋಡಿ, ಅಲ್ಲಿ ದೃಶ್ಯಗಳು ಕಾಣಿಸ್ತಾ ಇದೆ. ನೋಡಿ, ಇತ್ತೀಚೆಗೆ ಈ ಬೇರೆ ರಾಜ್ಯಗಳಿಂದ ಬಂದಿರುವಂಥವ್ರು ದುಂಡಾವರ್ತನೆನೇ ಜಾಸ್ತಿ. ಆರಂಭದಿಂದ ಒಂದು ಏರ್ಫೋರ್ಸ್ ಆಫೀಸರ್ ಯಾರೋ ಇದ್ರಲ್ಲ, ಅವನೊಂದು ಕಿರಿಕು. ಅದನಂತರ ಆ ಆಟೋದಲ್ಲಿ ಚಪ್ಪಲಿ ತೊಗೊಂಡು ಹೊಡೆದಿದ್ದು. ತದನಂತರ ಇದು. ಯಾಚೆ ಬಂದವರು ದುರ್ವರ್ತನೆ ಜಾಸ್ತಿ ಆಗ್ತಾ ಇದೆ.